ಇವು SQL ಕಲೆಕ್ಟ್ ಆಗಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲರ್ನಿಂಗ್ ಕನ್ನಡ. ಮೊದಲಿಗೆ SQL ಅಲ್ಲಿ ನಾವು ರನ್ ಮಾಡಬೇಕಂದ್ರೆ ನಾನು ಒರಾಕಲ್ SQL ಡೆವಲಪರ್ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು SQL ಡೆವಲಪರಲ್ಲಿ ಮೊದಲು ಈ ಕಾಣಿಸ್ತಾ ಇರೋ ಆಪ್ಷನ್ಗೆ ಹೋಗಿ SQL ವರ್ಕ್ಶೀಟ್ಗೆ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಕನೆಕ್ಷನ್ ನೇಮು ಸಿಸ್ಟಮ್ ಆಟ್ ಟಾರ್ಗೆಟ್ ಇದೆ. ನಾನು ಸಿಸ್ಟಮ್ ಕನೆಕ್ಷನಲ್ಲಿ ಒಂದು ವರ್ಕ್ಶೀಟ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ವರ್ಕ್ಶೀಟು. ಇಲ್ಲಿ ಮೊದಲು ನಾನು ಆಲ್ರೆಡಿ ಟೇಬಲ್ ಎಲ್ಲ ಇದೆ. ಸೊ ಇದರಲ್ಲಿ ಮೊದಲು ಒಂದು ಟೇಬಲಲ್ಲಿ ಏನು ಡೇಟಾ ಇದೆ ಅಂತ ಚೆಕ್ ಮಾಡಬೇಕು. ಯೂಶುವಲಿ ಎಂಪ್ಲಾಯಿ ಟೇಬಲ್ ಚೆಕ್ ಮಾಡ್ತೀವಿ. ಮೊದಲನೇದು ಎಂಪ್ಲಾಯಿ ಟೇಬಲ್. ಸೊ ಇದರಲ್ಲಿ ಏನು ಡೇಟಾ ಇದೆ ಚೆಕ್ ಮಾಡಬೇಕಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ ಅಂತ ನಾವು ಕ್ವೆರಿ ಬರೀಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಎರಡು ವಿಧ. ಒಂದು ಪ್ಲೇ ಬಟನ್ ರನ್ ಮಾಡಬೇಕು, ಇನ್ನೊಂದು ಏನು ಇದು ರನ್ ಮಾಡಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೇ ಬಟನ್ ರನ್ ಮಾಡಿದೆ. ನಮ್ಮ ವೀಡಿಯೋನಲ್ಲಿ ಇದು ಒಂದೇ ಕ್ವೆರಿ ಇರೋದ್ರಿಂದ ಪ್ಲೇ ಬಟನ್ ರನ್ ಮಾಡಿದೆ. ಸೊ ಇದು ಇರೋ ಡೇಟಾ ಎಲ್ಲ ಚೆಕ್ ಮಾಡ್ತು. ಸೊ ಇದರಲ್ಲಿ ಎಷ್ಟು ರೆಕಾರ್ಡ್ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಕ್ವೆರಿ ಇದೆ. ಸೊ ಈಗ ಜಸ್ಟ್ ನಾವು ಡೇಟಾ ಬಂದಿದೆ ಎಲ್ಲ ಚೆಕ್ ಮಾಡ್ತೀವಿ. ಇದರಲ್ಲಿ ಈ ಟೇಬಲಲ್ಲಿ ನಮಗೆ ಇಷ್ಟು ಕಾಲಮ್ಸ್ ಇದೆ. ಕಾಲಮ್ಸ್ ಅಂದರೆ ವರ್ಟಿಕಲ್ ಆಗಿರೋದು ಎಂಪ್ಲಾಯಿ ID, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಫೋನ್ ನಂಬರ್, ಹೈರ್ ಡೇಟ್, ಜಾಬ್ ID ಅಪ್ ಟು ಡಿಪಾರ್ಟ್ಮೆಂಟ್ ID. ಸೊ ಎಷ್ಟು ರೆಕಾರ್ಡ್ ಇದೆ ಅಂತ ಚೆಕ್ ಮಾಡಬೇಕಂದ್ರೆ ಸ್ಕ್ರಾಲ್ ಡೌನ್ ಮಾಡೋಣ. 107 ರೆಕಾರ್ಡ್ಸ್ ಇದೆ. ಸೊ ಇನ್ನೊಂದು ಮೆಥಡ್ ಆಫ್ ಎಕ್ಸಿಕ್ಯೂಷನ್ ಏನಂದರೆ ನಾವು ಯಾವ ಕ್ವೆರಿ ರನ್ ಮಾಡಬೇಕು ಅದ್ರ ಮೇಲೆ ಕರ್ಸರ್ ಪ್ಲೇಸ್ ಮಾಡಿ ಕಂಟ್ರೋಲ್ ಎಂಟರ್ ಮಾಡಿದ್ರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಕ್ವೆರಿ ರಿಸಲ್ಟ್